ಸದ್ಯಕ್ಕೀಗ ಆರೋಪಿಯಾಗಿರುವಂತಹ ದರ್ಶನ್ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. ಆದ್ರೆ ಜೈಲಿನಲ್ಲೂ ಕೂಡ ಓಡೋ ಕುದುರೆ ಆಗ್ಬಿಟ್ಟಿದೆ ದರ್ಶನ್ ಅನ್ನುವಂಥದ್ರ ಬಗ್ಗೆ ಈಗ ಸುದ್ದಿ ಹೊರ ಬರ್ತಾ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ದರ್ಶನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಜೈಲಿನಲ್ಲೂ ಕೂಡ ಒಬ್ಬ ರೌಡಿ ಶೀಟರ್ ನಾಗ ಅಂತ ಹೇಳಿ ಆತನ ಭೇಟಿಗೆ ದಾಸ ಓಡೋಡಿ ಹೋಗ್ತಿದ್ರಂತೆ. ಪರಪ್ಪನಗ್ರಹಾರ ಜೈಲಿನ ಬ್ಯಾರಕ್ ನಂಬರ್ 3 ನಲ್ಲಿರುವಂತಹ ದರ್ಶನ್ ವಿಸಿಟರ್ಸ್ ಬಂದಾಗ ಬ್ಯಾರಕ್ ನಿಂದ ಹೊರಗಡೆ ಬರ್ತಾ ಇದ್ರು ದರ್ಶನ್. ನಂತರ ವಿಸಿಟರ್ಗಳ ಭೇಟಿ ಮುಗಿಸಿ ಮತ್ತೆ ವಾಪಸ್ ಬ್ಯಾರಕ್ಕಿಗೆ ಹೋಗ್ಬೇಕಲ್ಲ, ಬ್ಯಾರಕ್ಕಿಗೆ ಹೋಗ್ತಾ ಇರ್ಲಿಲ್ವಂತೆ. ತನ್ನ ಬ್ಯಾರಕ್ಕಿಗೆ ಹೋಗ್ದಲೇನೆ ಸ್ವಲ್ಪ ಟೈಮ್ ಕೊಡಿ, ಒಂಚೂರು ಹಿಂಗೆ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಬ್ಯಾರಕ್ ನಂಬರ್ 1ಗೆ ಓಡೋಗ್ತಾ ಇದ್ರಂತೆ. ವಿಸಿಟರ್ಗಳ ಭೇಟಿ ಬಳಿಕ ನಾಗನನ್ನ ಭೇಟಿ ಮಾಡ್ತಾ ಇದ್ದಂತಹ ದರ್ಶನ್ ಸೆಕ್ಯೂರಿಟಿ 1 ನಲ್ಲಿರುವಂತಹ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ನೋಡಿ, ಜೈಲಿನಲ್ಲಿ ದರ್ಶನ್ ಮತ್ತು ರೌಡಿ ಶೀಟರ್ ನಾಗ ಪದೇ ಪದೇ ಮೀಟ್ ಮಾಡ್ತಾ ಇದ್ರು. ಜೈಲನ್ನೇ ನಿಯಂತ್ರಣ ಮಾಡ್ತಾ ಇರುವಂತಹ ವಿಲ್ಸನ್ ಗಾರ್ಡನ್ ನಾಗ ಅಂತೆ ಜೈಲಧಿಕಾರಿಗಳ ಕಣ್ತಪ್ಪಿಸಿ ನಾಗನ ಬ್ಯಾರಕ್ ಕಡೆಗೆ ದರ್ಶನ್ ಕೂಡ ಹೋಗ್ತಾ ಇದ್ರು. ಇಲ್ಲಿಗೆ ಬರಬಾರ್ದು ಅಂತ ಹೇಳಿದ್ರು ಕೂಡ, ಇಲ್ಲಿಗೆ ಹೋಗ್ಬೇಡಿ, ಇಲ್ಲಿರೋ ಹಾಗಿಲ್ಲ ಅಂತ ಹೇಳಿ ಜೈಲಧಿಕಾರಿಗಳು ಹೇಳ್ತಾ ಇದ್ರು ಕೂಡ, ಒಂದೆರಡು ನಿಮಿಷ ತಡೀರಿ ಸಾರ್ ಅಂತ ಹೇಳಿ ರೌಡಿ ಶೀಟರ್ನಾಗ ಪೊಲೀಸರನ್ನ ಸುಮ್ಮನಿರಿಸ್ತಾ ಇದ್ನ. ಸೊ ಅಧಿಕಾರಿಗಳು ಹೋಗ್ಬೇಡಿ, ಅಲ್ಲಿಗೆ ವಾಪಸ್ ನಿಮ್ ಬ್ಯಾರಕ್ಕಿಗೆ ತೆರಳಿ ಅಂತ ಹೇಳಿದ್ರು ಕೂಡ ಕೇಳದೆ ಇಬ್ರು ಕೂಡ ಮೀಟಿಂಗ್ ಮಾಡ್ತಾ ಇದ್ರು. ಸೊಟ್ನಲ್ಲಿ ದರ್ಶನ್ ಜೈಲಿನ ಒಳಗಡೆ ಇದ್ರು ಕೂಡ ಓಡೋ ಕುದುರೆ ತರ ಆಗ್ಬಿಟ್ಟಿದ್ದಾರೆ. ಹುಡುಗರಿಗೆ ಹೇಳಿ ನಟ ದರ್ಶನ್ ನನ್ನ ರೌಡಿನಾಗ ಕರ್ಸ್ಕೊಳ್ತಾ ಇದ್ನಂತೆ ತನ್ನ ಬ್ಯಾರಕ್ಕಿಗೆ. ಜೈಲಿನಲ್ಲಿ ಇಬ್ರು ಸೇರಿ ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು ಅಂತ ಹೇಳಿ ಈಗ ಸುದ್ದಿ ಹೊರ ಬರ್ತಾ ಇದೆ. ಜೊತೆಗೆ ಇದೇ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ. ಸೊ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೀಲಿಕ್ಕಿದೆ. ಇವತ್ತೇನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಿದೆ. CCH 57 CCH 57 ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ 57ರಲ್ಲಿ ಇವತ್ತು ಇರುವಂತಹ ವಿಚಾರಣೆ. ಇತರೆ ಆರೋಪಿಗಳಾಗಿರುವಂತಹ ಕೇಶವಮೂರ್ತಿ ಮತ್ತು ಅನುಕುಮಾರ್ ಇವರಿಬ್ಬರ ಒಂದು ವಿಚಾರಣೆ ಕೂಡ ಇವತ್ತೇ ನಡೀಲಿಕ್ಕಿದೆ. ಸೊ ವಿನಯ್ ಜಾಮೀನು ಅರ್ಜಿ ಕೂಡ ಇವತ್ತೇ ವಿಚಾರಣೆಗೆ ಬರುತ್ತೆ. ಇವರೆಲ್ಲರ ಒಂದು ಜಾಮೀನು ಭವಿಷ್ಯ ಇವತ್ತೇನಾದರೂ ತೀರ್ಮಾನ ಆಗುತ್ತೆ. ಯಾಕಂದರೆ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ತಮ್ಮ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ದಾರೆ. ಪೊಲೀಸರು ಇದಕ್ಕೆ ಬಗ್ಗೆ ಯಾಕೆ ಜಾಮೀನು ಕೊಡಬಾರ್ದು ಅನ್ನುವಂಥದ್ರ ಬಗ್ಗೆ ಈಗ ಆಕ್ಷೇಪಣೆಗಳನ್ನು ಈಗಾಗಲೇ SPP ಮೂಲಕ ಸಲ್ಲಿಸಿದ್ದಾರೆ. ಈಗ ಎರಡೂ ಕಡೆ ವಾದವನ್ನು ಆಲಿಸಿ ನಂತರ ನ್ಯಾಯಾಲಯ ಇವತ್ತೇ ತೀರ್ಮಾನವನ್ನು ಮಾಡುತ್ತಾ ಬೇಲ್ ಏನಾದರೂ ಸಿಗುತ್ತಾ ಪವಿತ್ರ ಗೌಡಗೆ ಅಥವಾ ಬೇಲ್ ಡಿನೇ ಆಗುತ್ತಾ, ಇದೆಲ್ಲವೂ ಕೂಡ ಇನ್ನೇನು ಇವತ್ತು ಕ್ಲಿಯರ್ ಆಗುತ್ತೆ.